ತಡರಾತ್ರಿ ದೇಗುಲದಲ್ಲಿ ಚಾಲಾಕಿ ಕಳ್ಳರ ಕೈಚಳಕ. ದೇವಿಯ ಚಿನ್ನಾಭರಣವನ್ನ ದೋಚಿ ಕಳ್ಳರು ಎಸ್ಕೇಪ್. ಕೊರಟಗೆರೆ ತಾಲೂಕಿನ ವಡ್ಡಗೆರೆ ಗ್ರಾಮದಲ್ಲಿರುವ ವೀರನಾಗಮ್ಮ ದೇವಿಯನ್ನ ಕಂಡ್ರೆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಎಲ್ಲಿಲ್ಲದ ಭಕ್ತಿ. ಆದರೆ ತಡರಾತ್ರಿ ಈ ದೇವಸ್ಥಾನದಲ್ಲಿ ಕಳ್ಳರು ಕೈಚಳಕ ತೋರಿತು ಗ್ಯಾಸ್ ಕಟರ್ ಬಳಸಿ ದೇವಸ್ಥಾನದ ಬಾಗಿಲನ್ನ ಹೊಡೆದಿದ್ದಾರೆ. ಇನ್ನು ಲಕ್ಷಾಂತರ ರೂಪಾಯಿ ಮೌಲ್ಯದ ದೇವಿಯ ಚಿನ್ನಾಭರಣವನ್ನ ದೋಚಿ ಕದೀಮರು ಎಸ್ಕೇಪ್ ಆಗಿದ್ದಾರೆ. ಇನ್ನು ಕೊರಟಗೆರೆ ತಾಲೂಕಿನ ವಡ್ಡಗೆರೆ ಗ್ರಾಮದಲ್ಲಿರುವ ವೀರನಾಗಮ್ಮ ದೇವಸ್ಥಾನದಲ್ಲಿ ಖತರ್ನಾಕ್ ಕದೀಮರು ತಡರಾತ್ರಿ ಗ್ಯಾಸ್ ಕಟರ್ ಬಳಸಿ ದೇವಸ್ಥಾನದ ಬಾಗಿಲನ್ನ ಹೊಡೆದು ಒಳನುಗ್ಗಿದ್ದು ದೇವಿಯ ಅಲಂಕಾರಕ್ಕೆ ಬಳಸುವ ಚಿನ್ನ ಹಾಗೂ ಬೆಳ್ಳಿ ಆಭರಣ ಮತ್ತು ಹುಂಡಿಯಲ್ಲಿದ್ದ ಹಣವನ್ನ ಎಗರಿಸಿ ಪರಾರಿಯಾಗಿದ್ದಾರೆ. ಇನ್ನು ಬೆಳಗ್ಗೆ ಪೂಜೆಗೆ ಬಂದ ಸ್ಥಳೀಯರು ಪ್ರದಕ್ಷಿಣೆ ಹಾಕಲು ಹೋದಾಗ ದೇವಸ್ಥಾನದ ಬಾಗಿಲು ಓಪನ್ ಆಗಿರುವುದು ನೋಡಿ ಯಾರೋ ಬಂದಿರಬಹುದು ಅಂತ ನೋಡಿದಾಗ ಬಾಗಿಲು ಮುರಿದಿರುವುದು ಕಂಡುಬಂದಿದೆ. ತಕ್ಷಣ ಗ್ರಾಮಸ್ಥರಿಗೆ ಹಾಗೂ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮೂರವರು ಮಾಮೂಲಿಯಾಗಿ ನಮಸ್ಕಾರ ಮಾಡ್ಕೊಂಡು ಹೋಗಕ್ಕೆ ಎಲ್ಲರೂ ಬರ್ತಾ ಇರ್ತಾರೆ. ಹಂಗಾಗಿ ನನಗೆ 6 ಗಂಟೆಗೆ ಫೋನ್ ಬಂತು, ಇದೇನು ಬಾರಪ್ಪ ಇಲ್ಲಿ ಏನು ಹಿಂಗಾಗ್ಬಿಟ್ಟೈತೆ. ನಾನು ಬಂದ ತಕ್ಷಣ ನೋಡಿ ನಮ್ಮ ತಾಲೂಕಾ ಕಮಿಷನರ್ಗೆ ತಿಳಿಸ್ದೆ. ಅವ್ರು 7 ಗಂಟೆಗೆಲ್ಲನೂ 7 ಕಾಲಿಗೆಲ್ಲನೂ ಸಬ್ ಇನ್ಸ್ಪೆಕ್ಟ್ರೇ ಬಂದರು. ಸಬ್ ಇನ್ಸ್ಪೆಕ್ಟರ್ ಬಂದು ಆಮೇಲೆ ನಿಮಗೆಲ್ಲ ಸ್ಥಳ ಪರಿಶೀಲನೆ ಆದಮೇಲೆ ಶ್ವಾನದಳ ತಿರ್ಗಾ ಫಿಂಗರ್ ಪ್ರಿಂಟ್ನವರು ಎಲ್ಲ ಬಂದು SP ಅವರೆಲ್ಲ ಬಂದು ಇದು ಮಾಡಿ ನೋಡ್ಕೊಂಡು ಮಾಜೂರು ಮಾಡ್ಕೊಂಡು ಪರಿಶೀಲನೆ ಮಾಡಿ. ಈಗ ದೇವಸ್ಥಾನದಲ್ಲಿ ಈ ಥರ ಕಳ್ತನ ಆಗಿರೋ ಬಗ್ಗೆ ಪೂಜಾರಾಗಿ ನೀವೇನು ಹೇಳ್ತೀರಾ? ನಾವೇನು ಹೇಳ್ತೇವೆ, ಇದಂಥ ದೊಡ್ಡ ದುರಂತ ಇನ್ಯಾದಿದೆ ಸರ್. ಇಂಥವ್ರಿಗೆ ಎಂದೂ ಕಂಡಿಲ್ಲ. ಮುಂದೆ ನೋಡ್ತೀವ ಹೆಂಗೋ. ಈ ಮುಂದೆ ಏನಾರ ಕಳ್ತನ ಆಗಿತ್ತಾ? ಹಿಂದೆ ಎಂದೂ ಆಗಿಲ್ಲ ಸರ್ ಈ ಥರ. ಇದೇ ಫಸ್ಟ್ ಟೈಮಾ? ಉಂಡಿ ಪಂಡಿ ಏನೋ ಸಣ್ಣ ಪುಟ್ಟ ಕಳ್ತನ ಮಾಡಿದ್ರು. ಈ ಥರ ಬಾಗಿಲು ಕಟ್ ಮಾಡಿ ಅಂತ ಕೆಲಸ ಅಂದರೆ ಇದೇ ಪ್ರಥಮ. ಅಂದರೆ ಯಥ ಪ್ರಕಾರ ಮಾಮೂಲಿ ದೇವ್ರ ದರ್ಶನಕ್ಕೆ ಬೆಳಗ್ಗೆ ಜೊತೆಗೆ ಬರೋ ಒಂದು ಇದೆ ಪದ್ಧತಿ, ದೇವಸ್ಥಾನಕ್ಕೆ ಬರೋ ಪದ್ಧತಿ ಇದೆ. ಬಂದಾಗ ನಾವು ದೇವ್ರ ದರ್ಶನ ನಮ್ಮ ಬ್ರದರು ಎಲ್ಲ ದರ್ಶನ ಮಾಡಿಕೊಂಡು ವಾಪಸ್ ಬರೋವಾಗ ನವಗ್ರಹ ದರ್ಶನ ಮಾಡ್ಕೊಂಡು ಬರೋವಾಗ ಗೇಟು ಓಪನ್ ಆಗಿರೋದು ಕಂಡಿದೆ. ಇಲ್ಲಿ ಹೊರಗಡೆ ಯಾರೋ ಇದ್ದಾರೆ, ನನಗಿನ್ನ ಮುಂದಾಲೆ ಬಂದಿದ್ದಾರೆ ದರ್ಶನಕ್ಕೆ ಅಂತ ಒಳಗೆ ಹೋಗಿದ್ದಾರೆ, ಯಾರೂ ಕಂಡಿಲ್ಲ. ಬಲಗಡೆ ದೇವರು ಬಾಗಿಲು ಕಡೆ ನೋಡಿದ್ದಾರೆ. ನೋಡಿದಾಗ ಏನಾಗಿದೆ, ಗಿಂಡಿ ಥರ ಕಂಡಿದೆ. ಅವ್ರು ಸ್ವಲ್ಪ ಗಾಬರಿ ಆದರು. ನಾನು ಇನ್ನೂ ಅಲ್ಲೇ ಗೇಟ್ನಲ್ಲೇ ಕಾಯ್ತಾ ಇದ್ದೆ. ಸಡನ್ನಾಗಿ ಬಂದು ನನ್ನ ಕರ್ಕೊಂಡು ಬಂದರು. ನಾನೆಲ್ಲ ವೀಕ್ಷಣೆ ಮಾಡಿ ನೋಡಿ ಅಪ್ಪ ಇದೇನು ಕಣ್ಣು ಹಾಕಿದ್ದಾರೆ ಅಂತೇಳಿ ಐನೂರಿಗೆ ಫೋನ್ ಮಾಡಿದೆ ಆಗಲೇ. ಅಷ್ಟೊತ್ತಿಗಾಲೇ ನಮಗೂ ಸ್ವಲ್ಪ ಭಯ ಆಗಿತ್ತು, ಏನಪ್ಪ ಇಂಥ ಕೆಲಸ ಮಾಡಿಬಿಟ್ಟಿದ್ದಾರಲ್ಲ ಅಂತ. ಅವಾಗ ಐನೂರು ಬಂದರು, ಅವರು ಎಲ್ಲ ಗಮನಿಸಿ ಅವರು ಸ್ವಲ್ಪ ಗಾಬರಿ ಆದರು. ನಂತರ ಮೇಲಾಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಕೊಟ್ಟರು. ಇನ್ನು ದೇವಸ್ಥಾನದ ಪ್ರಧಾನ ಅರ್ಚಕರು ಶಿವಕುಮಾರ್ ಮಾತನಾಡಿ, ಎಂದಿನಂತೆ ಬೆಳಗ್ಗೆ ಗ್ರಾಮಸ್ಥರು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಲು ಬಂದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಕೂಡಲೇ ಗ್ರಾಮಸ್ಥರು ನನಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ರು. ಬಳಿಕ ದೇವಸ್ಥಾನದ ಬಳಿ ಹೋಗಿ ನೋಡಿ ಕೂಡಲೇ ಕೊರಟಗೆರೆ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿದ್ವು. ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಆದರೆ ಎಂದೂ ಈ ದೇವಸ್ಥಾನದಲ್ಲಿ ಇಂತಹ ಕಳ್ಳತನ ಆಗಿರಲಿಲ್ಲ. ಈ ಹಿಂದೆ ದೇವಾಲಯದ ಹುಂಡಿ ಕಳ್ಳತನವಾಗಿರುವುದು ಬಿಟ್ರೆ ಇದೇ ದೊಡ್ಡ ಕಳ್ಳತನ ಎಂದಿದ್ದಾರೆ. ಎಂದು ಈ ಥರ ಆಗಿರಲಿಲ್ಲ. ಇದೊಂದು ತುಂಬ ನಾವು ನಿರೀಕ್ಷೆ ಮಾಡಿಲ್ಲದೇ ಇರೋಂಥ ಒಂದು ಅನಾಹುತ ಆಗಿದೆ. ಅದು ಜಾತ್ರೆ ಇನ್ನೊಂದು ವಾರ ಇರಬೇಕಾದಾಗ ಈ ಥರ ಆಗಿರೋದು ಭಾಳ ದುರದೃಷ್ಟಕರ ಅಂತ ನಾವಾದರೂ ಭಾವಿಸ್ತೀವಿ. ಯಾಕೆಂದರೆ ಲಕ್ಷಾಂತರ ಜನ ನಾಳೆ ಜಾತ್ರೆಗೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಾರದಲ್ಲಿ ಈ ಥರ ಆಗಿರೋದು ಭಾಳ ವಿಷಾದನೀಯ. ಇದು ಯಾವ ಥರ ಆಗಿರ್ಬೋದು ಅಂತ, ಇದು ಕಳ್ತನ ಯಾವ ಥರ ಆಗಿರ್ಬೋದು ಅಂತ? ಅವರು ಭಕ್ತರ ಥರನೇ ಬಂದು ನಟನೆ ಮಾಡ್ಕೊಂಡು ಸಾಮಾನ್ಯ ಇಲ್ಲಿರ್ತಕ್ಕಂಥ ಆಗು ಹೋಗುಗಳನ್ನ ಇಲ್ಲಿ ಯಾವ್ಯಾವ ಥರ ಇದೆ ಅಂತ ಅಲ್ಲಿ ಒಳಗಡೆ CCTVಗೆಲ್ಲ ಪೇಂಟ್ ಮಾಡಿದ್ದಾರೆ. ಪೇಂಟ್ ಮಾಡಿ ಅವರೆಲ್ಲ ಮಾಡಿರೋದ್ರಿಂದ ಇವನ್ನೆಲ್ಲನ ಅವರು ಇದು ಬಾಕಲನ್ನ ಬರ್ನ್ ಮಾಡಿ ಗ್ಯಾಸ್ ಕಟರ್ನಲ್ಲಿ ಬರ್ನ್ ಮಾಡಿ ಒಳಗಡೆ ಹೋಗಿರೋದ್ರಿಂದ ಇದನ್ನೆಲ್ಲ ಪೂರ್ವ ಯೋಜಿತವಾಗಿ ಅವರು ಭಕ್ತರ ಥರನೇ ಇಲ್ಲಿ ಬಂದು 1-2 ಸಾರಿ ಬಂದು ಇಲ್ಲಿ ಆಗು ಹೋಗುಗಳನ್ನ ನೋಡ್ಕೊಂಡು ಅವರು ಮಾಡಿರ್ತಕ್ಕಂಥ ಕೃತ್ಯ ಅಂತ ನಮಗಾದ್ರೂ ಭಾಸವಾಗುತ್ತೆ. ಇನ್ನು ಅಚ್ಚರಿ ಏನಂದ್ರೆ ದೇವಸ್ಥಾನದಲ್ಲಿ ಎಲ್ಲವನ್ನ ದೋಚಿರುವ ಕಳ್ಳರು ಶಿವಲಿಂಗದ ಮೇಲಿರುವ ಆಭರಣಗಳನ್ನ ಮಾತ್ರ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಸದ್ಯ ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲದೆ ದೇವಸ್ಥಾನದ ಸುತ್ತಮುತ್ತಲಿನ CCTV ದೃಶ್ಯಾವಳಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ಭರತ್ ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.